ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎಕೆ. ಇದು ಹಿಂದಿನ ದಿನದ್ದು ಲಾಗ್ ರೀ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂಥೇಳಿ ನಾನು ಹಸ್ಬೆಂಡು ಆರ್ಯ ಹೋಗಿದ್ವಿ. ಇದು ನೋಡ್ರಿ ಶಾಪಿಂಗ್ ಮಾಡ್ಕೊಂಬಂದು ಮನೆಗೆ ಹೋಗಿ ಏನೆಲ್ಲ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಹೋಗಿ ಬಂದು ರೀ. ಏನಂದ್ರೆ ಇದು ನೋಡ್ರಿ ಹೂವು ಸ್ಮೆಲ್ ಇಷ್ಟು ಮಸ್ತ್ ಐತಲ್ಲ. ಇದು ಸೆಕೆಂಡ್ ಟೈಮ್ ಕೊಡೋದು. ಯಾರು ಕೊಟ್ಟಾರ ಅಂತಂದ್ರೆ ನಮ್ಮ ಆರ್ಯ ಟ್ಯೂಷನ್ಗೆ ಹೋಗ್ತಾನಲ್ಲ. 1-2 ಸೆಕೆಂಡ್ ಗಪ್ಪಿರ್ತಿ. ಹಾಂ, ನಮ್ಮ ಆರ್ಯ ಟ್ಯೂಷನ್ಗೆ ಹೋಗ್ತಾನಲ್ಲ, ಅವ್ರ ಮ್ಯಾಮ್ ಕೊಟ್ಟರು. ನೋಡ್ರಿ ಎಷ್ಟು ಚಂದ ಐತಿ ಹೂ. ಸ್ಮೆಲ್ ಅಂತೂ ಮಸ್ತ್ ಐತಿ. ಅವ್ರ ಗಾರ್ಡನ್ ಒಳಗೆ ಅಂದ್ರೆ ಮನೆ ಮುಂದೆ ಗಾರ್ಡನ್ ಐತಿ, ಹಿಂಗಾಗಿ ಭಾಳ ಹೂ ಇರ್ತಾವಂತೇಳಿ ಕೊಡ್ತಿರ್ತಾರೆ ಅವ್ರ. ಮತ್ತು ಈಗ ಅವ್ರ ಪಪ್ಪ ಬಾಯ್ಲಿ ಇಲ್ಲಿ ಬಾಯ್ಲಿ ಅವ್ರ ಪಪ್ಪ ಈಗ ಆಗ ಒಂದು 10 ನಿಮಿಷದಿಂದ ಬಿಟ್ಟು ಹೋದ್ರಿ. ನಾನು ಸ್ವಲ್ಪ ಇಲ್ಲೇ ಬ್ಯೂಟಿ ಪಾರ್ಲರ್ಗೆ ಹೋಗೋದಿತ್ತು, ಏನಿಲ್ಲ ಐಬ್ರೋ ಮಾಡ್ಸೋಕೆ ಹೋಗೋದಿತ್ತು. ಅದಕ್ಕೋಸ್ಕರ ಹೋಗಿದ್ದೆ. ಇನ್ನೇನು ಮುಚ್ಚಿಡೋದು ಎಲ್ಲ ವ್ಲಾಗ್ ಅಂದಮೇಲೆ ಹೇಳಬೇಕಲ್ಲ, ಹೀಗಾಗಿ ಒಬ್ಬೊಬ್ರು ಹೇಳ್ತಾರೆ ಐಬ್ರೋ ಮಾಡಿಸ್ಕೊಂಡಿದ್ದು ಹೇಳ್ತೀಯಾ ಅಂತ. ನಮ್ಮ ಆರು ಹೆಂಗೆ ಅಂತಾನೆ ನೋಡ್ರಿ. ಅವಂಗೆ ಈಗ ಏನೇನು ತೊಗೊಂಬಂದ್ರೇನಂತ ಇನ್ನೂ ತೋರಿಸಿಲ್ಲ. ಟ್ಯೂಷನ್ಗೆ ಹೋಗಿದ್ನಲ್ಲ ಅದಕ್ಕೋಸ್ಕರ. ಫಸ್ಟ್ ಒನ್ ಬಾಲ್ ಇಷ್ಟ ಆಯಿತು. ಕೊಟ್ಟ ತಕ್ಷಣ ಹಂಗೆ ಮಾಡ್ತಾರ. ತೋರಿಸ್ಲಿ. ನೆಕ್ಸ್ಟ್ ಫೇವ್ರೇಟ್ ಬಂದೂಕ್. ಎಲ್ಲಿ ತಂದಿ ಜಿಯೋ ಮಾಡ್ರೊಳಗಪ್ಪು ತೋರಿಸಿ ಕಡೆ. ತಗೋ. ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ತೋರಿಸ್ಲಿ. ನೋಡಿಲ್ಲಿ ಇದು ನೋಡ್ರಿ ಎಷ್ಟು ಚಂದ ಐತಲ್ಲ. ತಗೋ ಜ್ಯೂಸ್ ಕುಡಿಯಾಕ ನಿನಗೆ. ಬಬ್ಬಾ ಜ್ಯೂಸ್ ಕುಡಿಯಾಕ ಹಂಗ ಸ್ಲೋ ಇಡ್ಬೇಕಪ್ಪು, ಅದು ಗಾಜಿಂದ ಐತಿ. ಇದು ನೆಕ್ಸ್ಟ್ ಟ್ಯಾನ್ ಟ್ಯಾನ್. ಇಷ್ಟ ಆಯ್ತು. ಚಾ ಅಲ್ಲ, ಜ್ಯೂಸ್ ಕುಡಿಯಾಕದ ಜಸ್ಟ್ ಬಿಡುವ. ತಾ ಇದೆಷ್ಟು ಕ್ಯೂಟ್ ಐತಲ್ರಿ. ನನಗೆ ಭಾಳ ಇಷ್ಟ ಆಯ್ತು. ನೋಡಿದ ತಕ್ಷಣ ಜ್ಯೂಸ್ ಕುಡಿಯಾಕ ಬೇಕಿತ್ತ. ಆರುಗ ಜ್ಯೂಸ್ ಕುಡಿಯಾಕ ಬರ್ತೈತಿ ಬಿಕಾಸ್ ಮತ್ತು ಚಾನು ಕುಡಿಯಾಕ ಬರ್ತೈತಿ. ಏನು ಬೇಕಾ ಕುಡಿಲಿ ಅವ. ಜಸ್ಟ್ ನಂಗೆ ಇಷ್ಟ ಆಯ್ತಂತ ಹೇಳಿ ತೊಗೊಂಬನ್ನಿ. ಮತ್ತು ನಮ್ಮ ಆರುನು ಖುಷಿ ಆಗ್ತಾನೆ ಅಂತ ತೊಗೊಂಬನ್ನಿ. 29 ಇದು 29, ಇದು 35 ಐತ್ರಿ. ಇದು ಅಂದ್ರೆ 70 ಐತಿ, ಬಟ್ 35 ಐತಿ. ಡಿಸ್ಕೌಂಟ್ ಒಳಗೇನೋ ಅನ್ಸುತ್ತೆ. ಮಸ್ತ್ ಐತಲ್ಲ. ಇಷ್ಟ ಆಯ್ತಪ್ಪು. ಹ್ಯಾಪಿ. ಮತ್ತು ತಂದೀನಿ ನಾ ಈಗ ಚಾಕ್ಲೇಟ ಎಲ್ಲ ತಂದೇನ್ರಿ. ಬಟ್ ಕೊಡಂಗಿಲ್ಲ ಅವಂಗೆ, ಯಾಕಂದ್ರೆ ಅವ್ನು ಕೊಟ್ಟು ಕೂಡಲೇ ಚಾಲು ಮಾಡಿಬಿಡ್ತಾನೆ ಅದೆಲ್ಲ ತಿನ್ನಾಕ. ಅದಕ್ಕೋಸ್ಕರ ಕೊಡಂಗಿಲ್ಲ. ಈಗ ಜಸ್ಟ್ ಇದ್ರೊಳಗೆ ಹ್ಯಾಪಿ ಅಲ್ಲಪ್ಪು. ಇಷ್ಟ ಆಯ್ತಿಲ್ಲೋ? ಇಷ್ಟ ಆಯ್ತಿಲ್ಲೋ ಹೇಳು. ಹಾಂ, ಇಲ್ಲಿ ಮಾತಾಡು. ಆದ್ರೆ ಎಲ್ಲ ಬೇಡ. ಹಲೋ ವೆಲ್ಕಮ್ ಬ್ಯಾಕ್ ಏನು ಬೇಡ. ಇಷ್ಟ ಆಯ್ತಲ್ಲ ಹೇಳು. ಮತ್ತು ಥ್ಯಾಂಕ್ ಯು ಅನ್ನಲ್ಲ ನೀನು. ಖಾಯಮಂತಿಯಲ್ಲ ನಂಗೆ ಅಷ್ಟ. ಥ್ಯಾಂಕ್ ಯು ಮಮ್ಮ ಅನ್ನಲ್ಲ. ನಕ್ಕೋದು ಹೇಳ್ಬೇಕು. ನಂಗೆ ಬೇಜಾರಾಯ್ತು ಭಾಳ. ಇವಾಗ ಅವಂಗೂ ಬೇಜಾರಾಯ್ತು. ಅವ್ನು ಹೋಗ್ತಾನತ್ರ ಅಂಗಡಿಗೆ. ಥ್ಯಾಂಕ್ ಯು ಮಮ್ಮ ಅನ್ನು. ವೆಲ್ಕಮ್ ಬಾಬಾ. ಹಗ್ ಹಗ್ ಒನ್ ಹಗ್ ಹಗ್ ಬಾ. ಹಗ್ ಮಾಡು. ಮಾಡ್ತಾನೆ ನೋಡ್ರಿ ಅಮ್ಮ. ಬಾಪು ಅಪ್ಪು ಮಮ್ಮಿಗೆ ಹಗ್ ಮಾಡ್ಬೇಕ. ಎದ್ದು ಬರ್ಬೇಕ. ಗುಡ್ ಬಾಯ್ ಅಲ್ಲ ನೀನು. ಥ್ಯಾಂಕ್ ಯು ಮಮ್ಮ. ಇವನ್ ಕಡೆಯಿಂದ ಏನು ಬೇಡ. ಅದು ಬೇಡಪ್ಪು. ಇವನ್ ಕಡೆಯಿಂದ ನನಗೆ ಏನಂದ್ರೆ ಥ್ಯಾಂಕ್ ಯು ಅನ್ಸ್ಕೊಳಕ್ಕೆ ಇಷ್ಟ ಇಲ್ಲ. ಬಟ್ ಆದ್ರೂ ಇವು ಥ್ಯಾಂಕ್ ಯು ಮಮ್ಮ ಅನ್ನೋ ಒಂದು ಅದು ಹೇಳ್ತಾನಲ್ಲ, ಆ ವರ್ಡ್ ಒಳಗೆ ಎಷ್ಟು ಅವ್ನು ಖುಷಿ ಇರ್ತೈತಿ, ಎಷ್ಟು ನನಗೆ ಪ್ರೀತಿ ಹುಡ್ತೈತಿ ಅನ್ನೋ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಮಮ್ಮ ಅಂತಾನಲ್ಲ. ಆ್ಯಕ್ಚುಲಿ ಮಮ್ಮಿ ಅಂತಿದ್ದ ನನಗೆ. ಬಟ್ ಏನಾಯ್ತಂದ್ರೆ ನನ್ನ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಅದಾರಲ್ಲ, ನನ್ನ ಫ್ರೆಂಡ್ ಅದಾಳಲ್ಲ, ಅವಳಿಗೆ ಅವರ ಮಕ್ಕಳ ಮಮ್ಮ ಅಂತಾರೆ. ಅದನ್ನು ನೋಡಿ ನೀವು ಮಮ್ಮ ಮಮ್ಮ ಅಂದ್ಕೊಂಡು ಚಾಲು ಮಾಡಿಬಿಟ್ಟಾನ. ಬಟ್ ನನಗೆ ಭಾಳ ಖುಷಿ ಆಗ್ತೈತ್ರಿ. ಓ, ನನಗೂ ಮಮ್ಮ ಅನ್ನತ್ತಲ್ಲ ನನ್ನ ಮಗು ಅಂದ್ಕೊಂಡೆ. ಡೈಮಂಡ್ ಅಲ್ಲಪ್ಪ ನೀನು. ಡೈಮಂಡ್. ಏನು ನೀನು? ಡೈಮಂಡ್ ನೀ ಡೈಮಂಡ್ ನಿನ್ನ ಮಗನ ಡೈಮಂಡೇನೋ ಬಂಗಾರ.
ಈಗ 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 ಯಾಕೆ ಶಾಪಿಂಗ್ ಮಾಡೇನಂತ ರೀ ಊರಿಗೆ ಹೋಗೋದೈತಿ. ಸೊ ಈ ವ್ಲಾಗ್ ಎದ್ರೊಳಗೆ ಬಿಡಲಿ ಅಂತ ವಿಚಾರ ಮಾಡಾಕತ್ತೇನಿ ಕ್ಲಿಪ್ಪಿಂಗ್ಸ್ನ. ಯಾಕಂದ್ರೆ ಈಗ ಬೆಳಗಿಂದ್ರೂ ವ್ಲಾಗ್ ಮಾಡಿಲ್ಲ ನಾನು. ಹೆಂಗೆ ಏನು ಮಾಡೋದು ತಿಳಿವಾಯಿತು. ಬಟ್ ನಾಳೆ ಸಪ್ರೇಟ್ ವ್ಲಾಗ್ ಮಾಡಬೇಕು, ಅದು ಬೇರೆ ವ್ಲಾಗ್ ಇರುತ್ತೆ. ಮತ್ತು ಇದು ಹೆಂಗೆ ಮಾಡೋದು ಏನಾದರೂ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ಒಂದು ವ್ಲಾಗ್ ಹಾಕ್ಬಿಡ್ತೀನಿ. ಅಷ್ಟ ಮಾಡ್ತೀನಿ ರೀ. ಇವು ನೋಡ್ರಿ ನೋಡ್ರಿ ಹೆಂಗೆ ತೆಗಿಯಾಕತ್ತ ನೋಡ್ರಿ ಬಿಡಪ್ಪು. ಅದೆಲ್ಲ ಊರು ಎಲ್ಲರಿಗೂ ಬೇಕಲ್ಲ, ನಿನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಬೇಕಲ್ಲ ಅಪ್ಪದು. ಹಾಂ ಅದು ಮಮ್ಮಿಗೆ ಅರ್ಧ ನಿನಗೆ ಅರ್ಧ ಐತಿ. ಕೊಡ್ತಿಲ್ಲೋ ನೀನು ಹಾಫ್ ಕೊಟ್ರೆ ಅಷ್ಟ ನಿನಗೆ ಕೊಡ್ತಿಲ್ಲೋ. ಹಾಂ ಈಗ ಹಿಂಗೆ ವಿಡಿಯೋ ಚಾಲೂ ನಡಿತೀನಿ ಯಾಕಂದ್ರೆ ಗೊತ್ತಾಗಬೇಕಲ್ಲ ಎಲ್ಲರಿಗೂ ನೀವು ಕೊಡ್ತೀಯೋ ಇಲ್ಲೋ ಅಂತ. ಆ್ಯಕ್ಚುಲಿ ಕೊಡಂಗಿಲ್ಲ ರೀ ಅವ. ನೋಡೋನು ಮೆಲ್ಟ್ ಆಗೈತಿ ಇಲ್ಲ ಕೊಡು ಮತ್ತೆ ಇಷ್ಟ. ಮತ್ತೆ ಹಾಫ್ ಕೊಡ್ತೇನೆ ಅಂದಲ್ಲ ನಂಗೆ. ಇನ್ನೊಂದು ಅವ್ವ ವಿಡಿಯೋ ಚಾಲೂ ಐತಂತ ಕೊಟ್ಟ ಅನ್ಸುತ್ತೆ ರೀ. ಥ್ಯಾಂಕ್ ಯು ಬಬ್ಬಾ, ಥ್ಯಾಂಕ್ ಯು, ವೆಲ್ಕಮ್ ಅನ್ಬೇಕ. ಅಮ್ಮ ಚಾಕ್ಲೇಟ್ ತಿನ್ಬಾರ್ದು ನೀನು ಭಾಳ. ಏನು ಅದೆಲ್ಲ ಬಿಡ, ತಗೋಬೇಡ. ಆರ್ಯ ನೋಡ್ರಿ ಇದು ಬಂದೂಕ ತೋರ್ಸಪ್ಪ. ಇದು ತೊಗೊಂಡು ಆಡ್ಕೋತ ಕುಂತಿದ್ದ. 1 2 ಇಲ್ಲಿ ಅದಾವ. ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ, ಬಿತ್ತು ನೋಡ್ರಿ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಫೋಟೋಗ ಡೈರೆಕ್ಟ್ ಟಾರ್ಗೆಟ್ ಮಾಡಿ ಫೋಟೋ ಹಾಕಿಬಿಟ್ಟಾನ. ಅವನ ಫೋಟೋಗೆ ಅವ ಹಾಕ್ಬಿಟ್ಟಿದ್ದಾನ್ರಿ. ಅಲ್ಲಪ್ಪು ನೋಡ್ರಿ ಹೆಂಗೆ ಹಾಕಿದ್ದಾನ ನೋಡ್ರಿ. ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿ ಹೊಂಟೇವಿ ಏನಂತ ತೋರಿಸ್ತೀನಿ. ಇವಂಗೆ ತೋರಿಸ್ಬೇಕಂತ ನೋಡ್ರಿ. ಊಟ ಮಾಡಾಕ್ತಾನೆ, ಊಟ ಹಾಕ್ಕೊಟ್ಟಿನಿ ನೋಡ್ರಿ. ದೊಡ್ಡ ಮನುಷ್ಯ ಇವ. ಆ್ಯಕ್ಚುಲಿ ಅವ ಊಟ ಮಾಡಂಗಿಲ್ಲ, ಮಾಡ್ತಾನೆ, ಅರ್ಧೊಟ್ಟು ಮಾಡ್ತಾನೆ ರೀ. ನಾನು ಆಮೇಲೆ ತಿನ್ನಿಸ್ಬೇಕು. ಇವ ಹುಡುಗಗೆ ಹಾಕ್ಕೊಟ್ಟಾಳಂತ ಮತ್ತು ಅನ್ಕೋಬೇಡ್ರಿ. ಸ್ವಲ್ಪ ಪ್ಯಾಕಿಂಗ್ ಮಾಡೋದಿತ್ತಲ್ಲ, ಪ್ಯಾಕಿಂಗ್ ಮಾಡಿ ಅವ ಅಷ್ಟರೊಳಗೆ ಸ್ವಲ್ಪ ಊಟ ಮಾಡಿರ್ತಾನೆ. ಆಮೇಲೆ ಇನ್ನೊಂದು ಸ್ವಲ್ಪ ತಿನ್ನಿಸಿ ಮಲಗಿಸ್ಬೇಕು. ನಮ್ಮ ಅಬ್ಬು ಬತ್ತುವ ನಾಕಕ್ಕ ಅಲೋ ಅಂತೂನೆ ನಮ್ಮ ಅಬ್ಬು ಬತ್ತುವ ಅಗ್ಗು ಮನಿ ಬತ್ತುವ ಅಗ್ಗು ಮನಿ. ಈಗ ಮತ್ತು ನೆಕ್ಸ್ಟ್ ನಾವು ಟ್ರಿಪ್ಪಿಗೆ ಹೊಂಟೇವು ನೋಡ್ರಿ. ಭಾಳ ದಿನ ಆಯಿತು ಈ ವ್ಲಾಗ್ ಬಿಟ್ಟಿರಲಿಲ್ಲ. ಹೋಗಿ ಬಂದೆ 1 ವಾರ ಆಗಿ ಹೋಯಿತು, ಬಿಟ್ಟಿರಲಿಲ್ಲ. ಯಾಕಂದ್ರೆ ಸ್ವಲ್ಪ ಹುಷಾರಿಲ್ಲ. ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ. ಟ್ರಾವೆಲ್ ಅಂತೂ ನನಗಾಗ್ಬರೋದಿಲ್ಲ, ನೀವೆಲ್ಲರೂ ನೋಡೇ ಇರ್ತೀರ. ಹೀಗಾಗಿ ನಾವೆಲ್ಲಿ ಹೊಂಟೇವಂದ್ರೆ ಗಣಪತಿಪುಳೆಗೆ ಹೊಂಟೇವ್ರಿ. ಮಹಾರಾಷ್ಟ್ರ ದಾಟಿ, ಮಹಾರಾಷ್ಟ್ರದಲ್ಲಿರೋದು, ಮತ್ತು ಕೋಲ್ಹಾಪುರ ದಾಟಿ ಮತ್ತು ನಾನು, ನನ್ನ ಫ್ರೆಂಡು, ಅವ್ರ ಮಕ್ಕಳು, ನಾವು ಫಾಲ್ಸಿಗೆ ಹೋಗಿದ್ವಲ್ಲ ಲಾಸ್ಟ್ ಟೈಮ್ ವ್ಲಾಗ್ ಮಾಡಿ ಹಾಕಿದ್ದೆ. ಅವರು ನಾನು ಹೊಂಟೀವಿ. ಮತ್ತು ನಾವು ಇಲ್ಲಿ ನಾಷ್ಟ ಮಾಡೋಕ್ಕಂತೇಳಿ ಇಳಿದು ರೀ. ಚಲೋ ಇತ್ತು ನಾಷ್ಟ, ಚಲೋ ಕೊಟ್ಟರು. ನೀವು ಯಾರಾದರೂ ಅಲ್ಲೇ ನೋಡಿದ್ರಂದ್ರೆ ಇದು ಇಲ್ಲಿ ಒಂದ್ಸಲ ವಿಸಿಟ್ ಮಾಡೋಕೆ ಬೇಕು. ಮಸ್ತ್ ಐತಿ. ನಿಪ್ಪಾಣಿ ಒಳಗೆ ಐತ್ರಿ ಇದು ಕಾರ್ನರ್ಗೆ. ಮತ್ತು ಇದು ನೋಡ್ರಿ ಅಗಸ್ತ್ಯ ಆಡಾಕ್ತಿದ್ದ. ಹಿಂಗಾಗಿ ಅವಂಗೆ ಅವ್ರ ಮಮ್ಮಿ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಕ್ಕಂತ ಹೇಳಿ ಹೋಗಿದ್ರಂತ ಹೇಳಿ ಅವಂಗೆ ಆಡಿಸ್ಕೊಂಡು ನಿಂತಿದ್ದೆ. ಆಮೇಲೆ ನಮ್ಮ ಆರ್ಯ ಕೈಯಲ್ಲಿ ಕೊಟ್ಟೆ ನೋಡ್ರಿ ಮೊಬೈಲ. ಸ್ವಲ್ಪ ಫೋಟೋ ತೆಗಿಪ್ಪ ಅಂತ ಹೇಳಿ ಫೋಟೋ ತೆಗಿಯೋ ಅಂದರೆ ವಿಡಿಯೋ ಮಾಡಿಬಿಟ್ಟಾನವ. ನೋಡ್ರಿ ಹೆಂಗೆ ಕುಂತಾನ, ಚೇರ್ ಮ್ಯಾಗ ಕೂತ್ಕೊಂಡು ವಿಡಿಯೋ ಮಾಡಿಬಿಟ್ಟಾನ. ಮತ್ತು ಆಮೇಲೆ ಇವರು 3 ಮಂದಿ ದೋಸ್ತರು ಕೂಡಿದಾರ ನೋಡ್ರಿ. ಹೆಂಗೆ ಆಡಾಕ್ತಿದ್ರು, ಬರೀ ಆಡೋದು, ಓಡಾಡೋದು. ಅವರು ಫುಲ್ ಎಂಜಾಯ್ ಮಾಡಿದರು. ನಮ್ಮ ಆರ್ಯನೂ ಫುಲ್ ಎಂಜಾಯ್ ಮಾಡಿದ. ಡ್ಯಾನ್ಸ್ ಆಗಲಿ ಮಸ್ತ್ ಮಜಾ ಮಾಡಿದ್ವಿ. ಮತ್ತು ಇದು ನೋಡ್ರಿ ವ್ಯೂ ಪಾಯಿಂಟ್, ಸನ್ಸೆಟ್ ಅಂಬಾ ಘಾಟ್ ರೀ ಇದು. ಮತ್ತು ಅಲ್ಲಿ ಸನ್ಸೆಟ್ ಆಗೋದು ವ್ಯೂ ಪಾಯಿಂಟ್ ಐತಿ. ಅಲ್ಲಿ ಫುಲ್ ಸ್ನೋ ಬಂದುಬಿಟ್ಟಿತ್ತು, ಏನೂ ಕಾಣುವತ್ತಾಗಿತ್ತು. ಅಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ನೋಡ್ರಿ ರೋಡೆಲ್ಲ ಹೆಂಗೈತಂತ ಹೇಳಿ ನೋಡಿದ್ರೆ ಭಯಾನ ಆಗಿಬಿಡುತ್ತೆ. ಯಾಕಂದ್ರೆ ರೋಡ್ ಸೈಡ್ ಏನೂ ಕಾಣೋದಿಲ್ಲ, ಅಂದಾಜು ಮೇಲೇನ ಗಾಡಿ ಓಡಿಸ್ಬೇಕು. ಸೊ ಮತ್ತು ನಾವು ಮುಂದೆ ಹೋದ್ವು ನೋಡ್ರಿ. ಅಲ್ಲಿ ಒಂದು ಊಟಕ್ಕಂತ ಹೇಳಿ ರೆಸ್ಟೋರೆಂಟಿಗೆ ನಿಲ್ಲಿಸ್ಬಿಟ್ಟು ಅಲ್ಲಿಂದ್ರೂ ನೋಡ್ರಿ ಫುಲ್ ತುದಿ ಕಟ್ಟಿಬಿಟ್ಟಿದ್ರು. ಬೆಳಿಗ್ಗೆ 7:30 8 ಗಂಟೆಗೆ ಬಿಟ್ಟಿದ್ದು ರೀ. ಈಗ ಜಸ್ಟ್ 7 ಸೇಮ್ 7 7:30 ಟೈಮ್ ಆಗೈತಿ.
ರೂಮ್ ಬುಕ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದೇವಿ. ಈಗ ರೂಮ್ ಅಷ್ಟೇ ತೋರಿಸ್ಕೊತೀನಿ, ಅಷ್ಟೊಂದು ಖಾಸಿಲ್ಲ. ಬೇರೆ ಕಡೆ ನೋಡಿದ್ವಿ, ಬಟ್ ಅದು ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿ ಬಂದೀವಿ. ಹುಡುಗರೆಲ್ಲ ಇದ್ರಲ್ಲ, ಹಿಂಗಾಗಿ ತೋರಿಸ್ತೀನಿ ರೂಮ್ ಟೂರ್. ವಾಶ್ರೂಮ್ ಐತ್ರಿ, ಇದು ನಮ್ಮದು. ಮತ್ತು ಇಲ್ಲಿ ತೋರಿಸ್ತೀನಿ, ಇದು ವಿಲ್ಲ ಐತ್ರಿ. ನಾವು ನೈಟ್ ಊಟ ಮಾಡಕ್ಕಂತ ಹೇಳಿ ಫ್ರೆಶ್ ಆಗಿಬಿಟ್ಟು ಹಂಗೆ ಸ್ವಲ್ಪ ಗುಡಿ ಕಡೆ ಅದು ನೋಡ್ಕೊಂಬರೋಣ ಅಂತೇಳಿ ಹೊರಟುವ್ರಿ. ಗುಡಿ ಕಡೆ ಸ್ವಲ್ಪ ನೋಡಿಕೊಂಡು ಅಂದ್ರೆ ಮನ್ಸಿಗೆ ಶಾಂತ ಆಗುತ್ತಲ್ಲ, ಹಿಂಗಾಗಿ ಆಮೇಲೆ ಊಟಕ್ಕಂತ ಹೇಳಿ ಹೋದು. ಸ್ವಲ್ಪ ನಾವು ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಹುಡುಗರಿಗೆಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಹೋದ್ವು ರೀ. ಹೋಗ್ಬಿಟ್ಟು ಇದು ನೆಕ್ಸ್ಟ್ ಡೇ ನೋಡ್ರಿ, ಟೆಂಪಲ್ಗೆ ಹೋಗ್ಬೇಕಾದ್ರೆ ಕುರ್ತಾ ವೇರ್ ಮಾಡಿದ್ದು, ಫ್ಯಾಮಿಲಿ ಎಲ್ಲ ಹೊಂಟಿದ್ದು ನಾವು. ಮತ್ತು ಹೋಗ್ಬಿಟ್ಟು ನೋಡ್ರಿ ನಾವು ಹೆಂಗೆ ಕಾಣಾಕ್ತು ಅಂತ ಹೇಳಿ ಕಮೆಂಟ್ ಹಾಕ್ರಿ. ಇವ್ರ ದಿವ್ಯಾ ಹೆಂಗೆ ಕಾಣಾಕ್ತಾಳಂತ ಕಮೆಂಟ್ ಹಾಕ್ರಿ. ಯಾಕಂದ್ರೆ ಕುರ್ತಾ ಸೆಟ್ ಆಗಲಿ ಪ್ರತಿಯೊಂದು ಡ್ರೆಸ್ ಆಗಲಿ ಮಾತಾಡ್ಕೊಂಡು ಹಾಕ್ಕೊಂಡಿದ್ದು ನಾವು. ಯಾಕಂದ್ರೆ ಫ್ರೆಂಡ್ಸ್ ಅಂದರೆ ನಿಮ್ಗೆ ಗೊತ್ತಲ್ಲ, ಇದು ನಂಗೆ ಭಾಳ ಇಷ್ಟ ಆಯಿತು. ಸೊ ನಾ ಅದು ವಿಡಿಯೋ ಮಾಡಿಕೊಂಡೆ. ದಾಸವಾಳ ಆಮೇಲೆ ಕರ್ಕಿ ಹಾಕಿಬಿಟ್ಟು ಒಂದು ಮಾಲೆನ ರೆಡಿ ಮಾಡಿಬಿಟ್ಟಿದ್ರು ಅವರು. ನಂಗೆ ಭಾಳ ಇಷ್ಟ ಆಯಿತು. ಮತ್ತು ನಾವು ಹೊರಟಿದ್ದು ನೋಡಿ ಟೆಂಪಲ್ ಒಳಗೆ. ಹೋಗಿಬಿಟ್ಟು ಆರತಿ ಆಗಾಗ್ತಿತ್ತು, ಚಲೋ ಆಯಿತು. ಆರತಿ ಆಗೋದು ನಮಗೆ ಸ್ವಲ್ಪ ಎಲ್ಲ ಸಿಕ್ತು. ಮತ್ತು ನೋಡ್ರಿ ಟೆಂಪಲ್ ಮಸ್ತ್ ಐತಲ್ಲ, ಕೆಂಪು ಕಲರ್ ಒಳಗೆ ಶಿಲ್ಪಕಲೆ ಎಲ್ಲ ಕೆತ್ತಿದ್ದು. ಆಮೇಲೆ ಅಲ್ಲಿ ಮುಂದೆ ಸಮುದ್ರ ಐತ್ರಿ, ಅಲ್ಲಿ ಬಿಡುವಾರಾಗಿದ್ರು. ಯಾಕಂದ್ರೆ ಸೀಸನ್ ಇದ್ದಿದ್ದಿಲ್ಲಲ್ಲ, ಬೇಸಿಗೆ ಎಲ್ಲ ಮಳೆಗಾಲಿತ್ತು. ಹೀಗಾಗಿ ನಾ ಸ್ವಲ್ಪ ಅಲ್ಲೇ ವಿಡಿಯೋ ಮಾಡ್ಕೊಂಡು ಆಮೇಲೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ಬೇರೆ ಬೀಚಿಗೆ ಹೋದ್ವಿ ರೀ ನಾವು. ಬೇರೆ ಬೀಚಿಗೆ ಹೋಗಿ ಸ್ವಲ್ಪ ಹುಡುಗರನ್ನ ಕರ್ಕೊಂಡು ಆಡಿ, ಸ್ವಲ್ಪ ನೀರು ಕ್ಲೀನ್ ಇರಲಿಲ್ಲ, ಕೈಕಾಲ ಅಷ್ಟು ನೆನೆಯೋ ಹಂಗೆ ಆಟ ಆಡಿಸಿ ಆಮೇಲೆ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಅಲ್ಲಿ ಮ್ಯಾಜಿಕ್ ಗಾರ್ಡನ್ ಅಂತ ಇತ್ತು, ಮ್ಯಾಜಿಕ್ ಗಾರ್ಡನ್ಗೆ ಹೋದ್ವಿ ರೀ ನಾವು. ಹೋಗ್ಬಿಟ್ಟು ಇದು ನಮ್ಮ ಡ್ರೈವರ್ ಅಂಕಲ್ ವಿಡಿಯೋ ಮಾಡಾಕ್ತಿದ್ರು. ಮತ್ತು ಹಿಂಗಾಗಿ ಅವ್ರ ಕೈಯಾಗ ಮೊಬೈಲ್ ಕೊಟ್ಟಿದ್ದೆ. ಮತ್ತು ಅಲ್ಲಿ ಹೋಗ್ಬಿಟ್ಟು ನೋಡ್ರಿ, ಇದು ಗಾಜಿನ ಮನೆ ಅಂತ. ಏನೂ ಇಲ್ಲ, ಜಸ್ಟ್ ಹಿಂಗೆ ಟರ್ನ್ ಆಗೋದು ಇಲ್ಲ, ಏನಿಲ್ಲ. ಜಸ್ಟ್ ಒಂದು 5-10 ಹೆಜ್ಜೆ ಅಷ್ಟೇ ಅದ ಮುಂದೆ ಒಳಗೆ. ಬಟ್ ಅದೆಲ್ಲ ನೋಡ್ರಿ ಏನೋ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಷ್ಟು ವಿಡಿಯೋ ಮಾಡ್ಕೊಂಡಿರಿ ನಾನು. ಮತ್ತು ನೆಕ್ಸ್ಟ್ ಅಲ್ಲೆಲ್ಲೋ ಮಿರರ್ ಒಳಗೆ ಬಿಟ್ಬಿಟ್ಟಿದ್ರು. ನಮಗೆ ಡೋರ್ ಐತಿ, ಓಪನ್ ಮಾಡ್ಕೊಂಬಾ ಅಂತ ಅಂದರು. ನಾವು ಎಲ್ಲಿ ನೋಡಿದ್ರು ಮಿರರ್ ನಾವೇ ಕಾಣಾಕ್ತಿದ್ವಿ. ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸ್ಟಾರ್ಟಿಂಗ್ ಎಲ್ಲಿ ನಮಗೆ ಬಿಟ್ಟಿದ್ರು ಅಲ್ಲೇ ಹೊಂಟಿದ್ವಿ ನಾವು. 2 ಟೈಮ್ ಹೋದ್ವಿ, ಆಮೇಲೆ ಡೋರ್ ಸಿಕ್ತು, ಲಾಸ್ಟ್ ಎಕ್ಸಿಟ್ ಸಿಕ್ತು, ಬಂದ್ವಿ. ಆಮೇಲೆ ನೋಡ್ರಿ ಇದೆಲ್ಲ ಗಾರ್ಡನ್ ಹಿಂಗಿತ್ತು. ಇದಂತೂ ನಾವು ಹೋಗಲೇ ಇಲ್ಲ, ಅವರಷ್ಟು ಹೋದರು. ಯಾಕಂದ್ರೆ ಕಾಲಿಟ್ರ ತೆಲಿನ ತಿರ್ಗಕ್ಕೆ ಸ್ಟಾರ್ಟ್ ಆಗಿತ್ತು ರೀ. ಆಮೇಲೆ ನಮಗೆ 3D ಮೂವಿ ಶಾರ್ಟ್ ಅಷ್ಟು ವಿಡಿಯೋ ತೋರಿಸಿದ್ರು, ಚಲೋ ಇತ್ತು. ಕಣ್ಮುಂದೆ ಎಲ್ಲ ಡೈನೋಸರ್ ಆಮೇಲೆ ಸ್ನೇಕ್ ಎಲ್ಲ ಬಂದಾಗ ಆಗ್ತಿತ್ತು. ಇಲ್ಲಿ ಡೆವಿಲ್ ನೋಡ್ರಿ, ಭೂತ್ ಬಂಗ್ಲಾ ಟೈಪ್ ಇರುತ್ತೆ ಅದ್ರೊಳಗೆ. ನಾನು ದಿವ್ಯಾ ಹೋದ್ವಿ, ಬೇರೆಯವ್ರು ಹೋಗಲಿಲ್ಲ, ಹುಡುಗರು ಹೋಗಲಿಲ್ಲ, ನಮ್ಮ ಹಸ್ಬೆಂಡ್ ಅವರು ಹೋಗಲಿಲ್ಲ, ಭಯ ಬಿದ್ದುಬಿಟ್ರು. ಅಲ್ಲಿ ಒಂದು ಆ್ಯಕ್ಟಿವಿಟಿ ಇತ್ತು, ಅದನ್ನ ನಾವು ಒಬ್ಬಾಕಿ ಹೋಗೋಕ್ಕಾಗಿಲ್ಲ. ಹಿಂಗಾಗಿ ನಮ್ಮ ಹಸ್ಬೆಂಡ್ ಅವರು ಆಡ್ಸಾಕ್ತಿದ್ರು. ಮತ್ತು ಮ್ಯಾಜಿಕ್ ಎಲ್ಲ ಇತ್ತು, ಮಾಡಿಕೊಂಡು ನೋಡಿಕೊಂಡು ಆಟ ಆಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಬಂದ್ವಿ ನಾವು. ಫುಲ್ ಮಜಾ ಆಯಿತು. ಮತ್ತು ಹುಡುಗರೆಲ್ಲ ನೋಡ್ರಿ ಎಷ್ಟು ಚಂದ ಆಡಾಕ್ತಾರಂಥೇಳಿ. ಸ್ವಲ್ಪ ಬ್ಲರ್ ಬಂದಿತ್ತು, ಈ ವಿಡಿಯೋ ಅಡ್ಜಸ್ಟ್ ಮಾಡ್ಕೋರಿ. ಆಮೇಲೆ ನೆಕ್ಸ್ಟ್ ಮೋದಕ್ ಸ್ಪೆಷಲ್ ರೀ, ಇದು ಮಾಡ್ತಾರೆ. ಒಂದು 60 ರೂಪೀಸ್ 50 ರೂಪೀಸ್ ಟು ಏನೋ ಕೊಟ್ಟರು. ಆಮೇಲೆ ಹೋದ್ವಿ, ಊಟ ಮಾಡ್ಕೊಂಡು ದೇವಸ್ಥಾನ ಒಳಗಡೆ. ಅದೆಲ್ಲ ಹಿಂದಿನ ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಬರಬೇಕಾದ್ರೆ ಕೋಲ್ಹಾಪುರ ಮಹಾಲಕ್ಷ್ಮಿಗೆ ಹೋದ್ರಿ ನಾವು. ಹೋಗ್ಬಿಟ್ಟು ಉಡಿ ತುಂಬಿ ಎಲ್ಲ ನಮಸ್ಕಾರ ಮಾಡಿಕೊಂಡು ದರ್ಶನ ಚಲೋ ಆಯಿತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ನೋ ನಜರ್ ಪ್ಲೀಸ್.